ಕೊಪ್ಪಳದ ಕಾರ್ಖಾನೆಗಳ ವಿಸ್ತರಣೆ ವಿರೋಧಿಸಿ ಮತ್ತು ಕಾರ್ಖಾನೆಗಳಿಂದ ಆಗ್ತಿರುವಂತಹ ಪರಿಣಾಮವನ್ನು ವಿರೋಧಿಸಿ ಇವತ್ತು ಭಾಗ್ಯನಗರ ಕೊಪ್ಪಳ ಬಂದ್ ಕರೆಯನ್ನು ನೀಡಿರುವಂಥದ್ದು ಕೊಪ್ಪಳ ಬಚಾವ ಆಂದೋಲನ ಸಮಿತಿ ಮತ್ತು ಪರಿಸರ ಹಿತರಕ್ಷಣೆ ವೇದಿಕೆಯಿಂದ ಏನಂತಂದರೆ ಇವತ್ತು ಬಂದ್ಗೆ ಕರೆ ನೀಡಿರುವಂಥದ್ದು. ಈಗ ಬಂದ್ ಈಗಾಗಲೇ ಆರಂಭವಾಗಿರುವಂಥದ್ದು, ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿರುವಂಥದ್ದು. ಅದೇ ರೀತಿ ಕೊಪ್ಪಳದ ಗವಿಮಠದ ಏನು ಶ್ರೀಗಳ ಒಂದು ಗವಿಮಠ ಇದೆ, ಆ ಗವಿಮಠದಿಂದ ರ್ಯಾಲಿ ಆರಂಭ ಮಾಡಿರುವಂಥದ್ದು. ಈ ರ್ಯಾಲಿಯು ತಾಲೂಕು ಕ್ರೀಡಾಂಗಣದವರೆಗೆ ಆರಂಭವಾಗುತ್ತದೆ. ಸೊ ಏನು ಈ ಕಾರ್ಖಾನೆಗಳಿಂದ ವಿವಿಧ ಹಳ್ಳಿಗಳ ಮೇಲೆ ಅಂದರೆ ರೈತರ ಮೇಲೆ, ಜನರ ಮೇಲೆ ಆಗ್ತಿರುವಂಥ ಪರಿಣಾಮ ಏನು ಆಗ್ತಾ ಇದೆ, ಆ ಪರಿಣಾಮ ಹಿನ್ನೆಲೆ ಇವತ್ತು ಏನಂದರೆ ಸ್ವತಃ ಒಂದು ಬಂಡಿಯಲ್ಲಿ ಏನಂತಂದರೆ ನೀವು ನೋಡ್ಬೋದು, ಅಲ್ಲಿ ಬೆಳಗ್ಗೆ ಯಾವ ರೀತಿ ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಹಾನಿಕಾರ ಆಗ್ತಾ ಇದೆ. ಆ ಹಾನಿಕಾರ ಕುರಿತು ಗಿಡಗಳನ್ನು ಅಲ್ಲಿ ಬೆಳೆದಿರುವಂಥ ಸುತ್ತಮುತ್ತ ಬೆಳೆದಿರುವಂಥ ಗಿಡಗಳನ್ನು ಈಗ ನೀವು ತಂದಿರುವಂಥದ್ದು ಈಗ ನೋಡ್ತಾ ಇದ್ದೀರಿ. ಸೊ ಈ ಬಂಡಿಯಲ್ಲಿ ಕೂಡ ಅದೇ ರೀತಿ ಏನಂದರೆ ಅವುಗಳನ್ನು ಪ್ರದರ್ಶನ ಮಾಡಿರುವಂಥದ್ದು. ಆ ಪ್ರದರ್ಶನ ಸ್ವತಃ ರೈತರೇ ಈ ಗಿಡಗಳನ್ನು ತಂದು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ಪ್ರತಿಭಟನೆಯ ಕಾವು ತೀವ್ರವಾಗಿರುವಂಥದ್ದು. ಈ ಪ್ರತಿಭಟನೆಯನ್ನು ನೀವು ಈಗ ನೋಡ್ತಾ ಇರ್ಬೋದು. ಸೊ ಅದೇ ರೀತಿ ಪ್ರತಿಭಟನೆಯಲ್ಲಿ ವಿವಿಧ ಮುಖಂಡರು, ವಿವಿಧ ಮಠಾಧೀಶರು, ಸಾಣೇಹಳ್ಳಿ ಶ್ರೀಗಳು ಕೂಡ ಭಾಗಿಯಾಗಿರುವಂಥದ್ದು. ನಾನು ಅದೇ ಇಲ್ಲಿರುವಂಥ ಶ್ರೀಗಳನ್ನು ನಾನು ಈ ಪ್ರತಿಭಟನೆಯಲ್ಲಿ ಭಾಗಿಸಿರುವಂತಹ ಶ್ರೀಗಳನ್ನು ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಕೊಪ್ಪಳದಲ್ಲಿ ಕಳೆದ 1 ವರ್ಷದಿಂದ ಗವಿಶ್ರೀಗಳು ಇದಕ್ಕೆ ಚಾಲನೆ ನೀಡಿದ್ರು. ಈ ಹೋರಾಟವನ್ನು ಕೊಪ್ಪಳ ಬಚಾವ ಆಂದೋಲನ ಮತ್ತು ಪರಿಸರ ಹಿತರಕ್ಷಣೆ ಅವರು ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಸರ್. ಬಟ್ ರಾಜಕಾರಣಿಗಳಿಗೆ ಈ ಸರ್ಕಾರಕ್ಕೆ ಕಿವಿ ಕೇಳಿಸ್ತಾ ಇಲ್ಲ ಏನಂತ. ಈಗ ನಾವು ರಾಜಕಾರಣಿಗಳು ಅವ್ರು ಮಾಡ್ಲಿ ಬಿಡ್ಲಿ ಅಂತಲ್ಲ, ನಾವು ನಿಜವಾಗ್ಲೂ ಮನುಷ್ಯತ್ವವನ್ನು ಇಟ್ಕೊಂಡು ಇವತ್ತೆಲ್ಲ ಸಂಚಾರ ಮಾಡಿ ನೋಡಿದೀವಿ, ಅಲ್ಲೆಲ್ಲ ತಿರುಗಾಡಿ ನೋಡಿದ್ವಿ. ಅವ್ರ ಪರಿಸ್ಥಿತಿ ಬಹಳ ಹೀನಾಯನವಾಗಿದೆ. ನಾವು ಮನುಷ್ಯತ್ವ ಇಟ್ಕೊಂಡು ಬದುಕಬೇಕಾಗಿದೆ. ರಾಜಕಾರಣಿಗಳು ಬಂದ್ರು ಬಿಟ್ಟರು ಅದು ಲಕ್ಷ್ಯ ವಹಿಸಿದ್ರು ನಮಗಿಲ್ಲ. ಹೋರಾಟನೇ ಅದು. ನಾವು ಎಲ್ಲಿದ್ರು ಹೋರಾಟ ಮಾಡೋರೇ. ಅದನ್ನ ತಡೆಗಟ್ಟುವವರೆಗೂ ಸಮಾಧಾನ ಇಲ್ಲ ನಮಗೆ. ಅದು ಒಂದು ಏನಾದರೂ ಅದಕ್ಕೆ ಇತ್ಯರ್ಥ ಆಗಬೇಕು, ಅದಕ್ಕೊಂದು ಸಮಸ್ಯೆ ಬಗೆಹರಿಸಬೇಕು. ಆ ನಿಟ್ಟಿನಲ್ಲಿ ನಾವು ಹೋರಾಟನ ಮುಂದುವರಿಸ್ತಾ ಇದ್ದೀವಿ. ಸರ್, ಈಗ ಕೆರೆ ಜಾನುವಾರುಗಳಿಗೆ ನೀರು ಉಣಿಸುವಂತ ಒಂದು ಬಸಾಪುರ ಕೆರೆ ಕೂಡ ನುಂಗಿರುವಂಥದ್ದು, ಅದು ಕೂಡ ಒಂದು ಡಿಮ್ಯಾಂಡ್ ಇದೆ. ಅದೇ ರೀತಿ ಇವಾಗ ಡಿಮ್ಯಾಂಡ್ ಪ್ರಮುಖ ಏನಂತಂದ್ರೆ ಆರೋಗ್ಯ ಇಲಾಖೆ ಸಚಿವರು ಮತ್ತು ಕೈಗಾರಿಕಾ ಇಲಾಖೆ ಸಚಿವರು ಇಲ್ಲಿ ಬರಬೇಕು, ಇಲ್ಲಿ ಪರಿಸ್ಥಿತಿ ನೋಡ್ಬೇಕಂತ ಕೂಡ ಹೋರಾಟದಲ್ಲಿ ನಿರಂತರವಾಗಿ ಇದನ್ನು ಏನಂತಂದರೆ ಬೇಡಿಕೆ ನೀಡ್ತಾ ಇದ್ದಾರೆ. ಬಟ್ ಈವರೆಗೆ ಪೂರ್ಣ ಮಾಡ್ತಾ ಇಲ್ಲ. ಏನು ಸರ್, ಸರ್ಕಾರದ ಈ ಬಗ್ಗೆ ನೀವು ಏನಂತ ಹೇಳ್ತೀರಂತ? ಅಲ್ಲ, ಇದು ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ರೆ ನಾವು ಪಾಠ ಕಲಿಸಲೇಬೇಕಾಗ್ತದೆ. ಇದಕ್ಕೆ ಯಾರು ಮುಲಾಜಿನ ಇಲ್ಲ, ಏನಿಲ್ಲ. ಅದಕ್ಕೆ ಏನು ತಕ್ಕ ಶಾಸ್ತಿ ಕೊಡಬೇಕು ನಾವೆಲ್ಲ ಕೊಡ್ತಾ ಇದ್ದೀವಿ. ಇವತ್ತು ಅವ್ರ ಪರಿಸ್ಥಿತಿ ನೋಡಿದಾಗ ಆ ಹೆಣ್ಮಗಳು ನೋಡಿದ್ರೆ ಮುಖದ ಮೇಲೆಲ್ಲ ಇದು ಧೂಳು ಅಡ್ರಿದೆ. ಊಟ ಮಾಡಬೇಕು ಅಂದರೆ ಅಡುಗೆ ಮೇಲೆಲ್ಲ ನೋಡಿ ಬಂದಿದ್ದೀನಿ ನಾನು. ಅಡುಗೆ ಮೇಲೆಲ್ಲ ಧೂಳು ಅಡ್ರಿದ್ರೆ ನೋಡಿದ್ರೆ ಅದು ಹೆಂಗೆ ಉಣ್ತಾರೋ, ಅವ್ರು ಹೆಂಗೆ ತಿಂತಾರೋ, ಅವ್ರ ಬಗ್ಗೆ ಒಂಚೂರು ಆಲೋಚನೆ ಮಾಡೋದು ನಮ್ಮ ಮಂತ್ರಿಗಳಿಗೆ ಅದು ಬೇಡ, ಸೌಜನ್ಯತೆ ಬೇಡ. ಅಟ್ಲೀಸ್ಟ್ ಬಂದು ಅವ್ರಿಗೆ ಸಾಂತ್ವನ ಹೇಳೋದು ಬೇಡ. ಯಾರಿದ್ದಾರೆ ಮಂತ್ರಿಗಳೆಲ್ಲ ಬರಲಿ, ನಾವು ಇದ್ದಲ್ಲಿಗೆ ಬರಲಿ, ಅದು ಸಮಾಧಾನ ಹೇಳಿ. ಅವ್ರಿಗೆ ಏನು ಸಮಾಧಾನ ಹೇಳ್ತಾರೋ, ಅವ್ರಿಗೆ ಏನು ಸೊಲ್ಯೂಷನ್ ಕೊಡ್ತಾರೋ ನೋಡಬೇಕಾಗಿದೆ ನಾವು. ಸರ್, ಈಗ ಸರ್ ಅಲ್ಲ ಒಂದೇ ನಿಮಿಷ ಹೋಗುತ್ತೆ, ಲೇಟ್ ಆಗ್ಲಿಂದ್ರ ಸರ್ ಈಗ ಇಲ್ಲ ಆಗಲಿ ಸರ್. ಈಗ ಏನಿಲ್ಲ, ಈಗ ನೀವು 150ಗೆ 117 ದಿನ ಹೋರಾಟದ ನಿರಂತರ ಹೋರಾಟ ಮಾಡ್ತಾ ಇದ್ದೀರಿ ಸರ್. ಈಗ ಇವತ್ತು ಬಂದ್ ಮಾಡ್ತಾ ಇದ್ದೀರಿ. ಸೊ ಬಂದ್ ಮಾಡಿದ್ರೆ ಈ ಸಮಯದಲ್ಲಿ ಮತ್ತೆ ಏನು ಅವರಿಗೆ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೀರಿ ಅಂತ? ನಮ್ಮ ಬೇಡಿಕೆಗಳು ಒಂದೇ. ಎಲ್ಲ ಕಾರ್ಖಾನೆಗಳ ವಿಸ್ತರಣೆ ನಿಲ್ಲಬೇಕು. ಮೊದಲು ಬಲ್ದೋಟ ಕಾರ್ಖಾನೆಯ ವಿಸ್ತರಣೆ ನಿಲ್ಲಬೇಕು. ಎಲ್ಲ ಕಾರ್ಖಾನೆಗಳ ವಿಸ್ತರಣೆ ನಿಲ್ಲಬೇಕು. ಬಸಾಪುರ ಕೆರೆಯನ್ನು ಜಾನುವಾರುಗಳಿಗೆ ಮುಕ್ತ ಮಾಡಬೇಕು. ತುಂಗಭದ್ರಾ ನದಿಗೆ ಕಾರ್ಖಾನೆಯ ಮಾಲಿನ್ಯದ ನೀರು ಸೇರ್ತಾ ಇವೆ, ಅದನ್ನು ತಡೆಗಟ್ಟಬೇಕು. ಮತ್ತು ಚರಂಡಿ ನೀರು ಸೇರ್ತಕ್ಕಂಥ ಈ ಒಂದು ಕೆಟ್ಟ ವ್ಯವಸ್ಥೆ ಹೋಗಿ ಸರ್ಕಾರ ಒಂದು ಯೋಜನೆಯನ್ನು ಇದಕ್ಕೆ ರೂಪಿಸಬೇಕು. ಮತ್ತು ಎಲ್ಲ ಕಾರ್ಖಾನೆಗಳ ಮಾಲಿನ್ಯ ತಡೆಗಟ್ಟಬೇಕು. ಮುಖ್ಯಮಂತ್ರಿಗಳು ಬಾಧಿತ ಹಳ್ಳಿಗಳಿಗೆ ಭೇಟಿ ಕೊಡಬೇಕು. ಆರೋಗ್ಯ ಸಚಿವರು, ಉದ್ಯಮ ಸಚಿವರು, ಕೃಷಿ ಸಚಿವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವ್ರನ್ನೆಲ್ಲ ಕರ್ಕೊಂಡ್ಬರ್ಬೇಕು. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಇನ್ನಾದರೂ ಹೇಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಏನಂತಂದರೆ ಈ ಒಂದು ಪ್ರತಿಭಟನೆಯಲ್ಲಿ JDS ಮುಖಂಡರಂತಹ CV ಚಂದ್ರಶೇಖರ್ ಅವರು ಕೂಡ ಭಾಗವಹಿಸಿರುವಂಥದ್ದು. ಅವ್ರನ್ನೂ ನಾನು ಮಾತಾಡ್ತಾ ಹೋಗ್ತೇನೆ ಸರ್. 117ನೇ ದಿನಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಿರುವಂಥದ್ದು. ಗವಿಶ್ರೀಗಳು ಕರೆ ನೀಡಿ ಇವತ್ತಿಗೆ 1 ವರ್ಷ ಆಯ್ತು ಸರ್. ಇವತ್ತು ಬಂದ್ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಕಿವಿ ಇದನ್ನ ಇಲ್ಲ ಅಂತ ನೀವು ನೋಡಿ. ಇಲ್ಲಿ ಕೊಪ್ಪಳಲ್ಲಿ ಮಾಲಿನ್ಯ ಉಂಟು ಮಾಡ್ತಕ್ಕಂಥ ಕಾರ್ಖಾನೆಗಳ ವಿರುದ್ಧವಾಗಿ ಮತ್ತು ಯಾರು ಕೂಡ ಕಾರ್ಖಾನೆ ವಿರುದ್ಧವಾಗಿ ಅಂದ್ರೆ ಏನು, ಮಾಲಿನ್ಯ
ಹದಗೆಡಿಸತಕ್ಕಂಥ ಪರಿಸರ ಅಂತಕ್ಕಂಥ ಕಾರ್ಖಾನೆ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈಗಾಗಲೇ ವಿಸ್ತರಣೆ ಆಗಬೇಕಂತ ತಿಳ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಕಳೆದ 1 ವರ್ಷ ಅಂದರೆ ಈ ಫೆಬ್ರವರಿ 24ಕ್ಕೆ 1 ವರ್ಷ ಆಯಿತು ಸ್ಟ್ರೈಕ್ ಮುಗಿದು. ಮತ್ತು ಪರಿಸರ ಹಿತರಕ್ಷಣಾ ವೇದಿಕೆಯವರು ಸುಮಾರು 124 ದಿನ ಸ್ಟ್ರೈಕ್ ಮಾಡ್ತಾರೆ. ಈ ನಾಡಿನಲ್ಲಿರ್ತಕ್ಕಂಥ ಚಿಂತಕರು, ಪರಿಸರವಾದಿಗಳು, ಸ್ವಾಮೀಜಿಗಳು ಎಲ್ಲರೂ ಬಂದು ಆ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟರು. ಆದರೆ ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿ ಇಲ್ಲ. ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿ ಇಲ್ಲ. ಅದು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಶಾಸಕರ ಬಗ್ಗೆ ನಾನು ಮಾತನಾಡ್ತೇನೆ. 124 ದಿವಸ ಹೋರಾಟ ಆದರೂ ಕೂಡ ಒಂದು ದಿವಸ ಕೂಡ ಹೋರಾಟದ ಹೋಗಿ ಒಂದು ಅಲ್ಲಿ ತಮ್ಮ ಒಂದು ಬೆಂಬಲ ಸೂಚಿಸಲಿಲ್ಲ. ಅಲ್ಲಿ ಏನಾಗಿದೆ ಕೇಳಿಲ್ಲ. ನಮ್ಮ ಕೊಪ್ಪಳ ಜನತೆ ಏನು ಮಾಡಿದ್ದೇವೆ ನೀವು ಬಂದು ಕೇಳಿ. ನಿಮ್ಮಿಂದ ಆದರೆ ಮಾಡಿ, ಆಗಲಿ ಬಿಟ್ಬಿಡಿ. ನಿಮ್ಗೆ ಆಗಲೇ 15 ವರ್ಷ ಅಧಿಕಾರ ಕೊಟ್ಟಿದ್ದೇವೆ, 13 ವರ್ಷ ಕಳೆದು ಹೋಗಿದೆ, 2 ವರ್ಷ ಉಳಿದಿದೆ. 2 ವರ್ಷ ಉಳಿದಾಗ ನೀವು ಮಾಡ್ತಿರೋ ಬಿಡ್ತಿರೋ ಬೇರೆ ವಿಚಾರ. ಅಟ್ಲೀಸ್ಟು ನಿಮಗೆ ಓಟ್ ಹಾಕಿದ ಜನರು ಇವತ್ತು ಹಾಳಾಗ್ತಾ ಇದ್ದಾರೆ, ಆರೋಗ್ಯ ಹಾಳಾಗ್ತಾ ಇದೆ, ಕೃಷಿ ಕ್ಷೇತ್ರ ಹಾಳಾಗ್ತಾ ಇದೆ. ವಿಶೇಷವಾಗಿ ಕೊಪ್ಪಳ ಜಿಲ್ಲಾ ಕೇಂದ್ರ ಅಂದರೆ ಇವತ್ತು ಕೊಪ್ಪಳ ನಗರ ಇವತ್ತು ಫ್ಯಾಕ್ಟ್ರಿಯಿಂದ ಹಾಳಾಗಿ ಹೋಗ್ತಾ ಇದೆ ಅಂತ ಇವತ್ತು ಸ್ವಾಮೀಜಿಗಳು ಬಂದು ಬೆಂಬಲ ಕೊಟ್ಟರು ಕೂಡ 124 ದಿವಸ ಧರಣಿ ಆದರೂ ಕೂಡ ಸರ್ಕಾರ ಕಿವಿ ಕೇಳಿಲ್ಲ. ಸರ್ಕಾರ ಕಣ್ಣು ಕಿವಿ ಇಲ್ಲವೇ ಇಲ್ಲ. ಅಟ್ಲೀಸ್ಟು ಜನರ ಒಂದು ಆಶೀರ್ವಾದ ಪಡೆದ ಶಾಸಕ ಕೂಡ ಬಂದು ಹೋರಾಟದಲ್ಲಿ ಬಾಲನ್ನು ಕೇಳಬೇಕಾಗಿತ್ತು. ಅದು ಕೂಡ ಕೇಳ್ತಾ ಇಲ್ಲ. ಅನಿವಾರ್ಯವಾಗಿ ಇವತ್ತು 2ನೇ ವರ್ಷ, 1 ವರ್ಷ ಮುಗಿದೆ, 2ನೇ ವರ್ಷ ಇವತ್ತು ಇಡೀ ಕೊಪ್ಪಳದಲ್ಲಿ ಎಲ್ಲ ಒಂದು ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಿ ಈ ಹೋರಾಟಕ್ಕೆ ಬೆಂಬಲ ಕೊಡುತ್ತಿಕೊಂಡು ಎಲ್ಲ ಸಮಾಜದ ಗಣ್ಯರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹಲವಾರು ಮಠ ಸೇರಿಕೊಂಡು ಇವತ್ತು ಸಾರ್ವಜನಿಕರು ಸುಮಾರು 15-20 ಸಾವಿರ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಮಹಿಳೆಯರು, ರೈತರು ಇವತ್ತು ಸುಮಾರು ಹಳ್ಳಿಗಳಿಂದ ತಾವು ಸ್ವತಃ ಟ್ರ್ಯಾಕ್ಟರ್ ತೊಗೊಂಡ್ಬಂದಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ಹೋರಾಟ ನಡೀತಾ ಇದೆ. ದಯವಿಟ್ಟು ನಾವು ಸಂಸದರಲ್ಲಿ, ಆಮೇಲೆ ಸಚಿವರಲ್ಲಿ ಮತ್ತು ಶಾಸಕರಿಗೆ ಕೇಳ್ತೇವೆ, ನಿಮ್ಗೆ ಇರ್ತಕ್ಕಂಥ ಅವಧಿಯಲ್ಲಿ ಒಳ್ಳೇದಾದರೂ ಮಾಡಿ, ಪುಣ್ಯ ಕಟ್ಟಿಕೊಳ್ಳ್ರಿ. ನೋಡಿ, ದುರಂತ ನಮ್ಮ ಕೊಪ್ಪಳ ದುರಂತ. ಈ ಕೊಪ್ಪಳಕ್ಕೆ ಸಂಬಂಧಿತ ಶಾಸಕರು, ಯಾದಗಿರಿ ಜಿಲ್ಲೆ ಶಾಸಕರು, ಗುರುಮಿಠಕಲ್ ಶಾಸಕರು ಕೊಪ್ಪಳದ ಅಜ್ಜೋರ ಪರವಾಗಿ, ಜನರ ಪರವಾಗಿ ಜನ ಸಾಯ್ತಾ ಇದ್ದಾರೆ. ಅಲ್ಲಿ ಜನ ಸಾಯ್ತಾ ಇದ್ದಾರೆ, ಆರೋಗ್ಯ ಹಾಳಾಗ್ತಾ ಇದೆ, ಕೃಷಿ ಕ್ಷೇತ್ರ ಹಾಳಾಗ್ತಾ ಇದೆ. ನೀವೇನು ಮಾಡ್ತೀರಂತ 2 ಬಾರಿ, ಒಂದು ಬಾರಿ ಬೆಂಗಳೂರು ಸ್ಥಾನದಲ್ಲಿ ಮತ್ತು ವಿಶೇಷವಾಗಿ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಬಂದಾಗ ವಿಶೇಷ ಕೊಪ್ಪಳ ಬಗ್ಗೆ ಗಮನ ಹರಿಸಿದ್ರು. ಅವ್ರಿಗೆ ಆ ಕಳಕಳಿದೆ, ಜನರಿಂದ ಆಶೀರ್ವಾದ ಪಡೆದು ನಿಮಗೆ ಕಳಕಳಿದೆ. ನಾವೇನು ಮಾಡಬೇಕು? ದುರಂತ ಇದು. ಇದಕ್ಕೆ ಕಾಲ ನಿರ್ಣಯ ಮಾಡುತ್ತೆ. ದಯವಿಚ್ಚೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸರ್, ಈಗ ಅಜ್ಜೋರು ಅವತ್ತೇ ಹೋರಾಟ ಕಳೆದ ವರ್ಷ ಹೇಳಿದ್ರು ಅಜ್ಜೋರು ಏನಂತಂದ್ರೆ, ನೀವು ಆದೇಶ ತಗೊಂಡು ಬನ್ನಿ, ಬೇರೆ ಏನು ನನಗೆ ಬೇಡ ಅಂತೇಳಿ. ಈವರೆಗೆ ಆದೇಶ ತಂದಿಲ್ಲ ಸರ್. ನೀವು ಈಗ ಹೋರಾಟದಲ್ಲಿ ಆದೇಶ ತಂದಿದ್ರಿ, ಈ ಹೋರಾಟ ಯಾಕಿತ್ತು ಸ್ವಾಮಿ? ಅವ್ರ ಆದೇಶ ತಂದಿರಿ 124 ದಿವಸ ಹೋರಾಟ ಮಾಡ್ಬೇಕಂತ ಇತ್ತು. ಇವತ್ತು ಸಾವಿರಾರು ಜನ ಸೇರಿಕೊಂಡು, ಇವತ್ತು ಮಹಿಳೆಯರು, ಯುವಕರು, ರೈತರು ಸೇರಿಕೊಂಡು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಬೇಕಂತ ಅನಿವಾರ್ಯತೆ ಏನಿತ್ತು? ಇದು ನಮ್ಮ ದುರಂತ ಇದು. ಹಾಗಾಗಿ ಅವರು ಕೆಲಸ ಮಾಡಲಿ ಅಂತ ತಿಳ್ಕೊಂಡು ನಾವು ಇನ್ನಾದರೂ ಕೂಡ ಅವರಿಗೆ ಮುಟ್ಲಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಣ ಅಂತ ತಿಳ್ಕೊಂಡು ಇವತ್ತೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಹೋರಾಟ ಮಾಡ್ತೇವೆ. ನಾವು ಯಾವ ಕಾರ್ಖಾನೆ ವಿರುದ್ಧವಾಗಿ ಇಲ್ಲ. ಕಾರ್ಖಾನೆಗಳು ಜನರಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿದ್ರೆ, ಮಾಲಿನ್ಯವನ್ನು ಹದಗೆಡಿಸದೆ, ಪರಿಸರ ಉಳಿಸಿದ್ರೆ ನಮ್ಮದು ಯಾವ ಅಭ್ಯಂತರ ಇಲ್ಲ. ನಮ್ಮದು ಇಷ್ಟೇ, ಕಾರ್ಖಾನೆಗಳು ಜನರಿಗೆ ಪೂರಕವಾಗಿರಬೇಕು, ಮಾರಕವಾಗಿರಬಾರದು. ಎರಡನೇದು, ಯಾವುದೇ ಕಾರಣಕ್ಕೂ ಕೊಪ್ಪಳದಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದ ಫ್ಯಾಕ್ಟ್ರಿ ಬಂದಿದೆ, ಯಾವುದೇ ಕಾರಣಕ್ಕೂ ವಿಸ್ತರಣೆ ಆಗಬಾರ್ದು ಬಿಟ್ಟರೆ ನಮ್ದು ಯಾವುದೂ ಇಲ್ಲ ಉದ್ದೇಶ. ಇದು ಏನಂತಂದರೆ, ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ವಿವಿಧ ಪಕ್ಷದ ಮುಖಂಡರು, ಶ್ರೀಗಳು ಮತ್ತು ಹೋರಾಟ ನೇತೃತ್ವ ವಹಿಸಿರುವಂತಹ ಪ್ರತಿನಿಧಿಗಳು ಕೂಡ ಒಂದೇ ಮಾತನಾಡ್ತಿರುವಂಥದ್ದು. ಈ ಹೋರಾಟ ಮುಖ್ಯ ಉದ್ದೇಶ ಮತ್ತಷ್ಟು ಕಾರ್ಖಾನೆಗಳು ವಿಸ್ತರಣೆ ಆಗಬಾರ್ದು. ಕಾರ್ಖಾನೆಗಳು ಹೊರಸೂಸುವ ಹೊಗೆ ನಿಯಂತ್ರಣ ಆಗಬೇಕು, ಮಾಲಿನ್ಯ ನಿಯಂತ್ರಣ ಆಗಬೇಕು. ಇಲ್ಲಿನ ಏನು ಜನರು ತತ್ತರಿಸಿದ್ದಾರೆ ಅವರಿಗೆ ಸೂಕ್ತವಾದಂತಹ ಆರೋಗ್ಯ ಚಿಕಿತ್ಸೆ ಕೂಡ ಆಗಬೇಕಾಗಿರೋದನ್ನು ಒತ್ತಾಯವನ್ನು ಸರ್ಕಾರಕ್ಕೂ ಮತ್ತು ಇಲ್ಲಿರುವಂಥ ಜನಪ್ರತಿನಿಧಿಗಳಿಗೂ ಮುಟ್ಟಿಸುತ್ತಿರುವಂಥ